ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ತಿಳಿಯೋದಾದರೆ LIC ಹೌಸಿಂಗ್ ಫೈನಾನ್ಷಿಯಲ್ ಲಿಮಿಟೆಡ್ ಕಡೆಯವರಿಂದ ಅಪ್ರೆಂಟಿಸ್ಶಿಪ್ಗೆ ಕಾಲ್ಫರ್ಮ್ ಆಗಿದೆ. ಯಾರೆಲ್ಲ ಡಿಗ್ರಿ ಮುಗಿಸ್ಕೊಂಡು ಕಾಯ್ತಾ ಇದ್ದೀರೋ ಅವ್ರಿಗೆಲ್ಲ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಹಾಗೆಯೇ ಅರ್ಜಿಯನ್ನು ಯಾರೆಲ್ಲ ಹಾಕ್ಬೋದು ಮತ್ತು ಅವ್ರ ಏಜ್ ಲಿಮಿಟ್ ಎಷ್ಟಾಗಿರಬೇಕು, ಎಜುಕೇಷನ್ ಏನು ಕೇಳಿದ್ದಾರೆ, ಫೀಸ್ ಡೀಟೇಲ್ಸ್ ಎಷ್ಟು ಹೇಳಿದ್ದಾರೆ, ಹಾಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಹೇಳಿದ್ದಾರೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಸಹ ಒತ್ತಿ. ನಾನು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಮಿಡಿಯೇಟಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೇಮ್ ಆಫ್ ದ ಪೋಸ್ಟ್ ನೋಡೋದಾದರೆ LIC ಹೌಸಿಂಗ್ ಫೈನಾನ್ಷಿಯಲ್ ಲಿಮಿಟೆಡ್ ಕಡೆಯವರಿಂದ ಅಪ್ರೆಂಟಿಸ್ಶಿಪ್ಗೆ ಕಾಲ್ಫರ್ಮ್ ಮಾಡಿದ್ದಾರೆ. ಪೋಸ್ಟ್ ಡೇಟ್ ನೋಡೋದಾದರೆ 13 ಜೂನ್ 2025 ಇರುತ್ತೆ. ಟೋಟಲ್ ವೇಕೆನ್ಸಿ ಬಂದು 250 ಪೋಸ್ಟ್ಗೆ ವೇಕೆನ್ಸಿ ಬಿಟ್ಟಿದ್ದಾರೆ. ಜಾಬ್ ಲೊಕೇಶನ್ ನೋಡೋದಾದರೆ ಆಲ್ ಓವರ್ ಇಂಡಿಯಾ ಇರುತ್ತೆ. ಎಜುಕೇಷನಲ್ ಡೀಟೇಲ್ಸ್ ನೋಡೋದಾದರೆ ಇಲ್ಲಿ ಯಾವುದೇ ಡಿಗ್ರಿ ಪಾಸ್ ಮಾಡಿರೋರು ಕೂಡ ಅಪ್ಲೈ ಮಾಡ್ಬೋದು. ಆದರೆ ಜೂನ್ 1, 2021ರಿಂದ ಜೂನ್ 1, 2025 ಒಳಗಡೆ ಯಾರೆಲ್ಲ ಡಿಗ್ರಿ ಪಾಸ್ ಮಾಡ್ಕೊಂಡಿದ್ದೀರೋ ಅವ್ರು ಮಾತ್ರ ಅಪ್ಲೈ ಮಾಡೋದಕ್ಕಾಗೋದು. ಏಜ್ ಲಿಮಿಟ್ ಬಂದು ಮಿನಿಮಮ್ 20 ವರ್ಷದಿಂದ ಮ್ಯಾಕ್ಸಿಮಮ್ 25 ವರ್ಷದೊಳಗಡೆ ಇರೋರು ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ನೋಡೋದಾದರೆ ಜರ್ನಲ್ ಕೆಟಗರಿ ಹಾಗೆಯೇ OBC ಕೆಟಗರಿ ಅವ್ರಿಗೆ ಬಂದು 944 ರೂಪಾಯಿ ಹೇಳಿದ್ದಾರೆ. SC ST ಕ್ಯಾಂಡಿಡೇಟ್ಸ್ಗೆ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದು 708 ರೂಪಾಯಿ ಹೇಳಿದ್ದಾರೆ. PWPD ಕ್ಯಾಂಡಿಡೇಟ್ಸ್ಗೆ ಬಂದು 472 ರೂಪಾಯಿ ಹೇಳಿದ್ದಾರೆ. ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಪೋಸ್ಟ್ಗೆ ವೇಕೆನ್ಸಿ ಕರೆದಿದ್ದಾರೆ ಅಂತ ನೋಡೋಣ. ಆಂಧ್ರ ಪ್ರದೇಶದಲ್ಲಿ ಬಂದು 20 ಪೋಸ್ಟು, ಅಸ್ಸಾಮಲ್ಲಿ 2 ಪೋಸ್ಟು, ಬಿಹಾರಲ್ಲಿ 2 ಪೋಸ್ಟು, ಛತ್ತೀಸ್ಗಢಲ್ಲಿ 3 ಪೋಸ್ಟು, ಡೆಲ್ಲಿಲಿ 4 ಪೋಸ್ಟು, ಗುಜರಾತಲ್ಲಿ 7 ಪೋಸ್ಟು, ಹರಿಯಾಣದಲ್ಲಿ 4 ಪೋಸ್ಟು, ಹಿಮಾಚಲ್ ಪ್ರದೇಶಲ್ಲಿ 1 ಪೋಸ್ಟು, ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ 1 ಪೋಸ್ಟು, ಜಾರ್ಖಂಡಲ್ಲಿ ಬಂದು 1 ಪೋಸ್ಟು, ನಮ್ಮ ಕರ್ನಾಟಕದಲ್ಲಿ ಬಂದು 36 ಪೋಸ್ಟು, ಕೇರಳದಲ್ಲಿ 7 ಪೋಸ್ಟು, ಮಧ್ಯಪ್ರದೇಶಲ್ಲಿ ಬಂದು 15 ಪೋಸ್ಟು, ಮಹಾರಾಷ್ಟ್ರದಲ್ಲಿ 34 ಪೋಸ್ಟು, ಒಡಿಸ್ಸಾದಲ್ಲಿ 1 ಪೋಸ್ಟು, ಪುದುಚೇರಿಲಿ ಬಂದು 1 ಪೋಸ್ಟು, ಪಂಜಾಬಲ್ಲಿ 4 ಪೋಸ್ಟು, ರಾಜಸ್ಥಾನಲ್ಲಿ 7 ಪೋಸ್ಟು, ಸಿಕ್ಕಿಮಲ್ಲಿ 2 ಪೋಸ್ಟು, ತಮಿಳುನಾಡಲ್ಲಿ 36 ಪೋಸ್ಟು, ತೆಲಂಗಾಣದಲ್ಲಿ 24 ಪೋಸ್ಟು, ಉತ್ತರ ಪ್ರದೇಶದಲ್ಲಿ 20 ಪೋಸ್ಟು, ಉತ್ತರಾಖಂಡಲ್ಲಿ 3 ಪೋಸ್ಟು, ವೆಸ್ಟ್ ಬೆಂಗಾಲಲ್ಲಿ 15 ಪೋಸ್ಟು. ಟೋಟಲ್ ಆಗಿ ಬಂದು 250 ಪೋಸ್ಟ್ಗೆ ಕಾಲ್ಫರ್ಮ್ ಮಾಡಿರೋದು. ಅಪ್ರೆಂಟಿಸ್ಶಿಪ್ ಡೀಟೇಲ್ಸ್ ನೋಡೋದಾದರೆ ಟೋಟಲ್ ಆಗಿ ಬಂದು 250 ಪೋಸ್ಟ್ಗೆ ಬಿಟ್ಟಿರೋದು. ಅಪ್ರೆಂಟಿಸ್ಶಿಪ್ ಪೀರಿಯಡ್ ಬಂದು 12 ತಿಂಗಳು ಇರುತ್ತೆ. ಅಪ್ರೆಂಟಿಸ್ಶಿಪ್ ಸ್ಟಾರ್ಟಿಂಗ್ ಡೇಟ್ ಬಂದು 14 ಜುಲೈ 2025ಕ್ಕೆ ಅಪ್ರೆಂಟಿಸ್ಶಿಪ್ ಸ್ಟಾರ್ಟ್ ಆಗುತ್ತೆ. ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ 12,000 ಹೇಳಿದ್ದಾರೆ. ಹಾಗೆಯೇ ಇಲ್ಲಿ ಆಲ್ರೆಡಿ ರನ್ನಿಂಗಲ್ಲಿದ್ದರೆ ಅಪ್ರೆಂಟಿಸ್ಶಿಪ್ಪಲ್ಲಿ ಇಲ್ಲ ಟರ್ಮಿನೇಟೆಡ್ ಆಗಿದ್ದರೆ ಹಾಗೆ ವರ್ಕ್ ಇನ್ನೂ ಪ್ರೆಸೆಂಟ್ ಮಾಡ್ತಾ ಇದ್ದರೆ ಅವರೆಲ್ಲ ಇದಕ್ಕೆಲ್ಲ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಈ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ನೋಡೋದಾದರೆ ಆಧಾರ್ ಕಾರ್ಡು, ನಿಮ್ಮದು Gmail ID, ಮೊಬೈಲ್ ನಂಬರು, ಫೋಟೋ, ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿರಬೇಕು. ಹಾಗೆ ಆಲ್ ಸೆಮಿಸ್ಟರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು ಕೂಡ ಬೇಕಾಗುತ್ತೆ. ಅದ್ರ ಜೊತೆಗೆ ಪ್ರೊಫೆಷನಲ್ ಸರ್ಟಿಫಿಕೇಟು ಸಹ ಬೇಕು. ಹಾಗೆ ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಸಹ ಕೇಳಿದ್ದಾರೆ. ಆದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 13 ಜೂನ್ 2025. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 28 ಜೂನ್ 2025ಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ಎಕ್ಸಾಮ್ ಕಂಡಕ್ಟ್ ಮಾಡೋದು ಬಂದು 3 ಜುಲೈ 2025ಕ್ಕೆ ಕಂಡಕ್ಟ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ಎಕ್ಸಾಮ್ ರಿಸಲ್ಟು ಹಾಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಪರ್ಸ್ನಲ್ ಇಂಟರ್ವ್ಯೂ ಎಲ್ಲನೂ ಕೂಡ 8 ಜುಲೈ 2025ರಿಂದ 9 ಜುಲೈ 2025 ಗಂಟೆ ಇರುತ್ತೆ. ಫೈನಲ್ ಸೆಲೆಕ್ಷನ್ಸ್ ನೋಡೋದಾದರೆ ಇಲ್ಲಿ ಫೈನಲ್ ಸೆಲೆಕ್ಷನ್ ಆಗಿರ್ಬೋದು ಇಲ್ಲ ಆಫರ್ ಲೆಟರ್ ಸಿಗೋದಾಗಿರ್ಬೋದು. ಅದು ಬಂದು 10 ಜುಲೈ 2025ರಿಂದ 11 ಜುಲೈ 2025 ಗಂಟೆ ಇರುತ್ತೆ.
ಆಫರ್ ಲೆಟರ್ ಬಂದ ಮೇಲೆ 14 ಜುಲೈ 2025ಕ್ಕೆ ನೀವು ಟ್ರೈನಿಂಗ್ಗೆ ಜಾಯ್ನ್ ಆಗ್ಬೋದು. ಅಫಿಷಿಯಲ್ ವೆಬ್ಸೈಟ್ ನೋಡೋದಾದರೆ LIChousing.comಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.